ಮತ್ತು ನಮ್ಮ ಗಾಯತ್ರಿ ಮೇಡಮ್ಗೆ, ಅನುರಾಧ ಮೇಡಮ್ಗೆ ನಾನು ವಂದಿಸುತ್ತಾ. ಏನಕ್ಕಂದರೆ ನಮಗೂ ಒಂದು ಅವಕಾಶ ಕೊಟ್ಟಿದ್ದಾರೆ ನಿಮ್ಮ ಜೊತೆ ಒಂದು ಒಡನಾಟ ಇಟ್ಕೊಳ್ಳೋಕ್ಕೆ. ಯಾಕಂದರೆ ಭಗವಂತ ಅವಕಾಶ ಕೊಡ್ತಾನೆ, ಅದನ್ನು ನಾವು ಸದುಪಯೋಗಿಸ್ಕೊಳ್ಳೋದು ಅಷ್ಟೇ. ಯಾಕಂದರೆ ನಾವು ಒಂದು ಭೂಮಿಗೆ ಬಂದಿರೋದು ಒಂದು ವಿಸಿಟ್, ಅಂದರೆ ನಮ್ಮದು ಒಂದು ಪ್ರಯಾಣ, ಹೌದಲ್ವ? ಯಾರು ಎಲ್ಲೇ ನಾವು ಹೋಗಲೇಬೇಕು. ಮತ್ತು ಇನ್ನೊಂದು ಏನಂದರೆ, ನಾನು ನನ್ನ ಹಿರಿಯರಿಂದ ಕಲ್ತ್ಕೊಂಡಿದ್ದು, ನಮ್ಮ ಗುರುಗಳು ಹೇಳ್ತಾ ಇದ್ರು, ಒಂದು 5 ಇದನ್ನು ನಾವು ನಮ್ಮ ಜೀವನದಲ್ಲಿ ಬಳಸ್ಕೊಳ್ಬೇಕು. ಒಂದು ದುಡ್ಡು, ಮತ್ತಿನ್ನೊಂದು ಕಾಲ, ಆಮೇಲೆ ಭವಿಷ್ಯ ಅಂದರೆ ಕ್ಯಾಲೆಂಡರ್, ಭವಿಷ್ಯ ಮತ್ತು ದೇವರು. ಈ 5ರ ಮೇಲೆ ನಾವು ನಂಬಿಕೆ ಇಡಲೇಬೇಕು. ದುಡ್ಡು ಏನಕ್ಕೆ ಬೇಕು? ದುಡ್ಡು ಹೇಳುತ್ತೆ ನನ್ನನ್ನು ಸಂಪಾದಿಸು ಮತ್ತು ಮರ್ತು ಬಿಡು. ಇನ್ನೊಂದು ಟೈಮ್, ಕಾಲ ನನ್ನನ್ನು ಪಾಲಿಸು, ನನ್ನ ಜೊತೆ ಬಾ. ಕ್ಯಾಲೆಂಡರ್, ನನ್ನನ್ನು ತಿರುಗಿಸು, ಮುಂದೆ ಹೋಗ್ತಾ ಇರು, ಎಲ್ಲ ಮರ್ತು ಬಿಡು. ಅದೇ ಥರ 4ನೇದು ಯಾವುದು? ಭವಿಷ್ಯ, ನನ್ನ ಜೊತೆ ಬಾ, ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ. ಬಟ್ ನಮ್ಗೆ ಏನಾಗುತ್ತೋ ಗೊತ್ತಿಲ್ಲ. ಆದರೆ ಕೊನೆಗೆ ದೇವರು ಏನು ಹೇಳ್ತಾರೆ? ನನ್ನನ್ನು ನಂಬು, ಬೇರೆಲ್ಲ ಮರ್ತು ಬಿಡು, ನಾನು ಎಲ್ಲ ನಿನ್ನ ಕೊಡ್ತೀನಿ. ಅದು ಇಟ್ಕೊಂಡ್ರೆ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಸೊ ನಮ್ಮ ಈ ಸಂಸ್ಥೆ ಶಂಕರ್ ಎಲೆಕ್ಟ್ರಿಕಲ್ಸ್ ಇಂಡಿಯಾ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಬೆಂಗಳೂರಿನಲ್ಲಿದೆ. 1997ನೇ ಇಸ್ವಿಯಲ್ಲಿ ಆಗಿ ಇವಾಗ 27 ವರ್ಷ ಆಗಿದೆ. ಸೊ 27 ವರ್ಷದಲ್ಲಿ ನಾವು ಏನು ಸಾಧನೆ ಮಾಡಿದ್ದೀವಿ ಅಂದರೆ, ಮೊದಲು 97ನೇ ಇಸ್ವಿಯಲ್ಲಿ ಬರೀ 3 ಜನ ಇದ್ದರು, ಇವಾಗ 5,000 ಜನ ಬಂದಿದ್ವಿ. ಏನದು? ನಾವು ಪಟ್ಟ ಪರಿಶ್ರಮ, ಅದು ಫಲ. ನಮ್ಮ ಮಾಲಕರು ರಾಜೇಶ್ ಆರ್ ಶೆಟ್ಟಿ ಅಂತ, ಅವರು ಕಟ್ಟಿದ ಸಂಸ್ಥೆ ಇದು. 3 ಜನ ಇದ್ದಿದ್ದು ಇವತ್ತು 5,000 ಆಗಿದೆ ಅಂದರೆ ಅದೊಂಥರ ನಾವು ಕೊಟ್ಟಿರೋ ಒಂದು ಕೊಡುಗೆ. ಈ ಸಮಾಜಕ್ಕೆ ಏನು ಕೊಡುಗೆ. ಯಾಕಂದರೆ ಬೆಳೀತಾನೇ ಹೋಗಬೇಕು. ಯಾವತ್ತೂ ನಮಗೆ ಆಗಲ್ಲ ಅಂತ ಮಿಡ್ಲಲ್ಲಿ ಏನೋ ಬಿಟ್ಟರೆ, ಮಧ್ಯದಲ್ಲಿ ನಾವು ದಾರಿ ಬಿಟ್ಟರೆ ಆಗಲ್ಲ. ಸೊ ನಮ್ದು ಏನು ಉದ್ದೇಶ, ಗುರಿ, ಅದನ್ನು ಇಟ್ಕೊಂಡು ನಾವು ಮುಂದೆ ಹೋಗ್ತಾ ಇರಬೇಕು. ಅದಕ್ಕೆ ನಮ್ಮ ಈ ಸಂಸ್ಥೆ ಒಂದು ಒಳ್ಳೆಯ ಒಂದು ಪಾತ್ರ, ಅಂದರೆ ಹೆಗ್ಗಳಿಕೆ ಪಾತ್ರ ಆಗಿದೆ. ಇವಾಗ ನಾವು ಬರೀ ಬೆಂಗಳೂರಲ್ಲೆಲ್ಲ, ಚೆನ್ನೈ, ಹೈದರಾಬಾದ್, ಇವನ್ ಉತ್ತರ ಭಾರತ, ಈ ಒಂದು ಐತಿಹಾಸಿಕ ರಾಮ ಮಂದಿರದ್ದು ಕೆಲಸ ನಾವು ಮಾಡ್ತಾ ಇದ್ದೀವಿ. ಅದೊಂದು ಒಳ್ಳೆಯ ಒಂದು ಸಾಧನೆ ಅಂತ ಹೇಳ್ಬೋದು. ಅದರ ಹೊತ್ತಿಗೆ ನಮಗೆ ಈ ನೋಯ್ಡಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಈಗ ಏಷ್ಯಾದಲ್ಲಿ 2ನೇ ದೊಡ್ಡ ಏರ್ಪೋರ್ಟ್, ಅಲ್ಲೂ ಕೆಲಸ ಸಿಕ್ಕಿದೆ. ಯಾಕಂದರೆ ಇದೊಂದು ಸಾಧನೆ ನಮ್ಮದು ಗುರುತಿಸ್ಕೊಂಡು ಎಲ್ಲ ನಮ್ಮ ಜೊತೆ ಬರ್ತಾ ಇದ್ದಾರೆ. ಅದೇ ರೀತಿ ನಮಗೆ ನಿಮ್ಮ ಥರ ಒಂದು ಇವರಿಗೆ ಸಹಾಯ ಮಾಡಬೇಕಂದ್ರೆ, ಒಂದು ಸೇವೆ ಮಾಡೋ ಒಂದು ಅವಕಾಶ ನಮಗೆ ಸಿಕ್ಕಿದ್ರೆ ಅದು ನಾವು ಮಾಡೋಕ್ಕೆ ನಾವು ತಯಾರಿದ್ದೀವಿ. ಸೊ ಅಷ್ಟೇಳಿ ನನ್ನ ಮಾತು. ರಿಲಯನ್ಸ್ ಅವ್ರದ್ದು ಅಲ್ಲೆಲ್ಲ ಕೆಲಸ ಮಾಡಿ ಚೇಂಜ್ ಮಾಡಿ ತುಮಕೂರಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ ಜೊತೆ ಮಾತಾಡಬೇಕು. ಅವರು ನಿಮ್ಮ ಈ ಪ್ರೊಫೈಲ್ ಪ್ರಕಾರ ಏನು ನಾವು ಬೆಂಗಳೂರಲ್ಲಿ ಬೆಂಗಳೂರು ನಿಮ್ಗೆ ಬರ್ಬೋದಾ? ಶಂಕರ್ ಎಲೆಕ್ಟ್ರಿಕಲ್ಸ್ ಕೇಳಿರ್ಬೋದು. ಯಾಕಂದರೆ ಶಂಕರ್ ಎಲೆಕ್ಟ್ರಿಕಲ್ಸ್ ಇವಾಗ ಬೆಂಗಳೂರಲ್ಲಿ ಯಾವ ಥರ ಬೆಳೀತಾ ಇದೆ, ಅದೇ ಥರ ನಮ್ಮ ಕಂಪ್ನಿನೂ ಬೆಳೀತಾ ಇದೆ. ಯಾಕಂದರೆ ಈಗ ಸಾಫ್ಟ್ವೇರ್ ಕಂಪ್ನಿ, ಗೂಗಲ್ ಆಗಲಿ, ಅಮೆಝಾನ್, GPMC ತುಂಬ ಕಡೆ ನಮ್ಮದು ಸರ್ವಿಸ್ ಕೊಡ್ತಾಯಿದ್ದೀವಿ ನಾವು. ಯಾಕಂದರೆ ಬೆಂಗಳೂರು ಅಂತ ಒಂದು ದೊಡ್ಡ ನಗರದಲ್ಲಿ ಒಂದು IT ಇಂಡಸ್ಟ್ರಿಗಳ ನಮ್ಮದು ಒಂದು ಸಂಸ್ಥೆ ಒಂದು ನಡೀತಾ ಇದೆ. ಸೊ ಅದಕ್ಕೆ ಇಲ್ಲಿ ನಾವು ಈಗ ಫಿಸಿಕಲಿ ಚಾಲೆಂಜ್ ಪೀಪಲ್ ಅವರಿಗೂ ಒಂದು ಒಳ್ಳೆಯ ಅವಕಾಶ ಕೊಡೋಣ ಅಂತ ನಾವು ಒಂದು ಉದ್ದೇಶ ಇಟ್ಕೊಂಡು ಮೇಡಮ್ ಹತ್ರ ಮಾತಾಡಿದ್ದೀವಿ. ಸಾಯಂಕಾಲ ನಮ್ಮ ಏನೇ ಥರ ಅವಕಾಶ ಕೊಡಲ್ಲ.
ನಮಗೊಂದು ಕೊಟ್ಟಿದ್ದಾರೆ. ಅದನ್ನು ನಾವು ನಿಮ್ಮ ಮುಖಾಂತರ ಒಂದು ಸದುಪಯೋಗ ಮಾಡೋಣ ಅಂತ ಇಲ್ಲಿ ಇವತ್ತು ಒಂದು ಭಾಗ್ಯ ಸಿಕ್ಕಿದೆ. ನಾವು ಅದನ್ನು ಉಪಯೋಗಿಸ್ಕೊಂಡು ಖಂಡಿತ ಒಂದು ಏನೋ ಅವಕಾಶ ಕೊಡ್ತೀವಿ. ಮತ್ತು ನಮ್ಮ ಬಾಸ್ ಉದ್ದೇಶನೂ ಅಷ್ಟೇ, ರೂರಲ್ಗೆ ಜಾಬ್ ಕೊಡಬೇಕು ಅಂತ, ಸಿಟಿಯಲ್ಲೆಲ್ಲ ಹಳ್ಳಿ ಮಕ್ಕಳನ್ನ ಬೆಳೆಸಬೇಕು. ಹಳ್ಳಿ ಜಾಬ್ ಇಲ್ದಲೇ ಸುಮ್ಮನೆ ಐಲ್ಡಾಗಿರೋರನ್ನ ಅವ್ರಿಗೆ ಜಾಬ್ ಕೊಡಿಸು ಅವ್ರನ್ನ ನಾವು ಇಂಪ್ರೂವ್ ಮಾಡಬೇಕು. ಮತ್ತು ಅಯೋಧ್ಯೆಯೂ ಸಹ ನಾವು ಮೇಂಟೆನೆನ್ಸ್ ಮಾಡ್ತಾ ಇದ್ದೀವಿ, ಪ್ರಾಜೆಕ್ಟು ರನ್ನಿಂಗಲ್ಲಿ. ಮತ್ತು ಆಲ್ ಓವರ್ ಇಂಡಿಯಾ ನಾವು ಪ್ರಾಜೆಕ್ಟ್ ಮಾಡ್ತೀವಿ. ಯಾಕಂದರೆ ನಮ್ಮ ಕಂಪ್ನಿ ಬಗ್ಗೆ ಹೇಳಬೇಕಂದ್ರೆ 27 ವರ್ಷದಿಂದ ನಾವು ಈಗ ನಡೆಸ್ಕೊಂಡು ಬಂದಿದ್ದೀವಿ. ಸೊ 3 ಜನ ಇದ್ದಿದ್ರು, ಇವಾಗ ಆಲ್ಮೋಸ್ಟ್ 5,000 ಜನ ನಾವು ಬಂದಿದ್ದೀವಿ. ಅದು ನಮ್ಮ ಎಲ್ಲರ ಶ್ರಮ, ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಅಷ್ಟೇ ಹಾಕಿದ ಒಂದು ಶ್ರಮ. ಎಲ್ಲರೂ ಇವಾಗ ಒಂದು 5,000 ಜನ ಒಂದು ಏನಿದೆ ಕುಟುಂಬ ಥರ ಇದೆ. ಅದು ಯಾವತ್ತೂ ಹೆಗ್ಗಳಿಕೆಗೆ ನಾವು ಪಾತ್ರ ಆಗಿದೆ. ಅದರಿಂದಾಗಿ ಈಗ ಅಯೋಧ್ಯ ಒಂದು ಐತಿಹಾಸಿಕ ಮಂದಿರ. ಈ ಎಷ್ಟೋ ವರ್ಷದಿಂದ ಅದು ಆಗಿಲ್ಲ, ಆದರೂ ಇವಾಗ ಅದು ಆಗಿ ನಮಗೆ ಒಂದು ಕೆಲಸ ಸಿಕ್ಕಿದ್ದು ತುಂಬ ಒಂದು ನಮ್ಮ ಹೆಮ್ಮೆಯ ಒಂದು ಸಂಕೇತ.